जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗಿನ ಪಾಠದಲ್ಲಿ ಭಾಗವತದ 6ನೇ ಸ್ಕಂದದ 18ನೇ ಅಧ್ಯಾಯದ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಕಶ್ಯಪ ಪ್ರಜಾಪತಿಗಳಿಗೆ ಅದಿತಿ ಮತ್ತು ದಿತಿಯೇ ಮೊದಲಾದ ಅನೇಕ ಜನ ಪತ್ನಿಯರಿದ್ದರು. ಅದಿತಿ ದೇವಿಯಲ್ಲಿ ಅನೇಕ ಮಕ್ಕಳು ಹುಟ್ಟಿದ್ರು. ಅವರನ್ನ ದೇವತೆಗಳು ಅಂತ ಕರೀತಾರೆ, ಆದಿತ್ಯರು ಅಂತ ಕರೀತಾರೆ. ಆ ಆದಿತ್ಯರ ಕಥೆ ಏನು, ಆದಿತ್ಯರಿಂದ ಯಾರ್ಯಾರು ಹುಟ್ಟಿದ್ರು, ಈ ಎಲ್ಲ ವಿಷಯಗಳನ್ನ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಕಶ್ಯಪರ ಮತ್ತೊಬ್ಬ ಹೆಂಡತಿಯಾದಂತಹ ದಿತಿದೇವಿ ಅವಳಿಗೆ ತನ್ನ ಮಕ್ಕಳು ಯಾರಿದ್ದಾರೋ, ದ್ವಿತೀಯ ಮಕ್ಕಳನ್ನ ದೈತ್ಯರು ಅಂತ ಕರೀತಾರೆ. ಆ ದೈತ್ಯರನ್ನ ಇವರೆಲ್ಲರೂ ಕೂಡ ಕೊಲ್ತಾ ಇದ್ದಾರೆ. ದ್ವಿತೀಯ ಮಕ್ಕಳಾದ ದೈತ್ಯರು ಅಂತ ಯಾರಿದ್ದಾರೋ ಆ ದೈತ್ಯರನ್ನ ಇವರೆಲ್ಲರೂ ಕೂಡ ಕೊಲ್ತಾ ಇದ್ದಾರೆ. ಯಾರು? ದೇವತೆಗಳು, ಇಂದ್ರ ಮುಂತಾದಂತಹ ಎಲ್ಲರೂ ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ಅವರಿಗೆ ಸಂಹಾರ ಮಾಡುವ ಸಾಮರ್ಥ್ಯ ಇಲ್ಲ ಅಂತಾದಾಗ ಅವರು ಮತ್ತೊಬ್ಬ ದೇವತೆಯಾದ ಪರಮಾತ್ಮನ ಅನುಗ್ರಹದಿಂದಾಗಿ ಅವನ ಸಹಾಯವನ್ನು ಪಡೆದುಕೊಂಡು ತನ್ನ ಮಕ್ಕಳೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾರೆ ಅಂತ ತಮ್ಮ ಸಹೋದರರನ್ನೇ, ಯಾಕೆ ಅಂತಂದ್ರೆ ಕಶ್ಯಪರು ಎಲ್ಲರಿಗೂ ತಂದೆ ಒಬ್ಬರೇ. ಅದಿತಿಯ ಮಕ್ಕಳು ದೇವತೆಗಳಾದ್ರು, ದ್ವಿತೀಯ ಮಕ್ಕಳು ದೈತ್ಯರಾದ್ರು. ನಮ್ಮನ್ನ ಸಂಹಾರ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳನ್ನ ಸಂಹಾರ ಮಾಡ್ತಾ ಇದ್ದಾರೆ ಅಂತ ಇಂದ್ರನ ಮೇಲೆ ದಿತಿದೇವಿಗೆ ಕೋಪ ಬಂದಿದೆ. ಅದಕ್ಕೋಸ್ಕರ ಅವಳು ಈ ಇಂದ್ರನನ್ನ ಕೊಲ್ಲುವಂತಹ ಮಗ ಹುಟ್ಟಬೇಕು. ಯಾಕೆ ಅಂದ್ರೆ ಇವನೇ ಅಲ್ಲ ಕೊಲ್ಲಿಸ್ತಾ ಇರೋದು ಎಲ್ಲರನ್ನ, ಹಾಗಾದ್ರೆ ಈ ಇಂದ್ರನನ್ನ ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತ ಬಹಳ ಸೇವೆ ಮಾಡಿ ಪತಿಯನ್ನ ಒಲಿಸಿಕೊಳ್ತಾ ಇದ್ದಾಳೆ. ಕಶ್ಯಪ ಋಷಿಗಳು ಯಾರಿದ್ದಾರೋ ಅಂತಹ ಇವರಲ್ಲಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ತಪಸ್ಸನ್ನು ಮಾಡಿ ಅವಳನ್ನ ಚೆನ್ನಾಗಿ ಒಲಿಸ್ಕೊಳ್ತಾ ಇದ್ದಾರೆ. ಮೊದಲಿಗೆ ಈ ದಿತಿಯಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷರು ಇವರೆಲ್ಲ ಹುಟ್ಟಿದ್ರು. ಹಿರಣ್ಯಕಶಿಪುವಿಗೆ ಕಯಾದು ಅನ್ನುವಂತಹ ಹೆಂಡತಿ ಇದ್ಲು. ಅವಳಿಗೆ ಒಟ್ಟು 4 ಜನ ಮಕ್ಕಳಿದ್ರು, ಪ್ರಹ್ಲಾದ, ಸಲ್ಹಾದ, ಅನುಹ್ಲಾದ, ಆಹ್ಲಾದ ಅಂತ. ಈ ಹಿರಣ್ಯಕಶಿಪುವಿಗೆ 4 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬ ಹೆಣ್ಣು ಮಗಳು.
ಆ ಹೆಣ್ಣು ಮಗಳೇ ಸಿಂಹಿಕೆ ಅಂತ. ಈ ಸಿಂಹಿಕೆಗೆ ವಿಪ್ರಚಿತ್ತಿ ಎನ್ನುವಂತಹ ರಾಕ್ಷಸನ ಜೊತೆಯಲ್ಲಿ ಮದುವೆಯಾದಾಗ ರಾಹು ಎಂಬಂತಹ ಮಗ, ನಾವ್ ಯಾವ ರಾಹು ಕೇತುಗಳು ಅಂತ ಗ್ರಹಗಳಲ್ಲಿ ಗಣನೆ ಮಾಡ್ತೇವೋ ಅಂತಹ ರಾಹು ಮಗನಾಗಿ ಹುಟ್ಟಿದ. ಇಂತಹ ರಾಹು ಅಮೃತವನ್ನ ಕುಡಿಯುವಂತಹ ಸಂದರ್ಭದಲ್ಲಿ ಅಯೋಗ್ಯನಾದವನು ಬಂದು ಅಮೃತದ ಪಾನವನ್ನು ಮಾಡ್ತಾ ಇದ್ದಾನೆ ಅಂತ ಅವನ ಶಿರವನ್ನ ಕತ್ತರಿಸಿ ಹಾಕಿದ. ಇದಾದ ಮೇಲೆ ಮಹಿಷಾಸುರ, ಸಕ್ಲಾದ ಇವರೆಲ್ಲರೂ ಕೂಡ ಹುಟ್ಟಿದ್ರು. ಪ್ರಹ್ಲಾದನಿಗೆ ವಿರೋಚನ ಅನ್ನುವ ಮಗ ಹುಟ್ಟದ, ಅವನಿಗೆ ಬಲಿ ಅನ್ನುವಂತಹ ಮಗ ಹುಟ್ಟದ ಅಂತ ಹೇಳಿ ಬಲಿಗೆ 100 ಜನ ಮಕ್ಕಳು ಹುಟ್ಟಿದ್ದಾರೆ ಅಂತೆಲ್ಲ ಹೇಳಿ ಇವ್ರು ಎಲ್ಲರನ್ನೂ ಕೂಡ ಇಂದ್ರ ಏನ್ ಮಾಡ್ದ, ಒಟ್ಟಾರೆ ಪರಮಾತ್ಮನ ಸಹಾಯವನ್ನು ತೆಗೆದುಕೊಂಡು ಸಂಹಾರ ಮಾಡಿಬಿಟ್ಟ. ಕೊನೆಗೆ ಈ ದಿತಿದೇವಿಯಲ್ಲಿ 49 ಜನ ಮರುತ್ತುಗಳು ಹುಟ್ಟಿದ್ರು. ಇವರು ದ್ವಿತೀಯ ಮಕ್ಕಳೇ. ಆದರೆ ಈ ದ್ವಿತೀಯ ಮಕ್ಕಳಾದ ಮರುತ್ತುಗಳಿಗೆ ಮತ್ತೊಂದಿಷ್ಟು ಜನ ಮಕ್ಕಳು ಹುಟ್ಟಲಿಲ್ಲ. ಇಂದ್ರ ಇವರು ಹುಟ್ಟಿದ ತಕ್ಷಣ ಅವರನ್ನ ತನ್ನ ಜೊತೆಗಾರರನ್ನಾಗಿ ಮಾಡಿಕೊಂಡು ದ್ವಿತೀಯ ಮಕ್ಕಳಾದ್ರೂ ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಕರ್ಕೊಂಡು ಹೋಗ್ಬಿಟ್ಟ. ಇಷ್ಟು ಕೇಳಿದ ಪರೀಕ್ಷಿತ ರಾಜನಿಗೆ, ದೈತ್ಯರನ್ನ ಹೇಗೆ ಇಂದ್ರ ತನ್ನ ಪಕ್ಷದಲ್ಲಿ ಸೇರಿಸ್ಕೊಂಡ, ಅವರ ಸ್ವಭಾವವನ್ನ ಕಳೆದು ದೇವತ್ವವನ್ನು ಹೇಗೆ ಕೊಟ್ಟ, ಅವ್ರು ಏನು ಪುಣ್ಯ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರು. ಅವನ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ನಾ ಹಿಂದೆ ಹೇಳಿದ ಕಥೆಯನ್ನು ಮತ್ತೆ ಹೇಳ್ತಾ ಇದ್ದಾರೆ. ದಿತಿಗೆ ಇಂದ್ರ ಎಲ್ಲ ತನ್ನ ಮಕ್ಕಳನ್ನ ಒಂದೋ ತಾನೇ ಕೊಲ್ತಾ ಇದ್ದ, ಇಲ್ಲ ಭಗವಂತನ ಸಹಾಯವನ್ನು ಪಡೆದುಕೊಂಡು ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾ ಇದ್ದ. ಮಹಾಪಾಪಿ ಇವನು ಇಂದ್ರ. ಯಾಕೆ ಅಂತಂದ್ರೆ ತನ್ನ ಸಹೋದರರನ್ನ ಕೊಲ್ತಾ ಇದ್ದಾನೆ. ಕದಾನು ಭ್ರಾತೃಹಂತಾರಾಮ್ ಇಂದ್ರಿಯಾರಾಮುದ್ಬಣಂ ಅಕ್ಲಿನ್ನ ಹೃದಯಂ ಪಾಪಂ ಘಾತಯಿತ್ವಾ ಸ್ವಪೇ ಸುಖಂ. ನಿಷ್ಕರುಣಿಯಾದಂತಹ, ಬಹಳ ಕೊಬ್ಬಿನಿಂದ ಈ ಭೂಮಿಯಲ್ಲಿರುವಂತಹ ಇಂದ್ರನನ್ನ ಸಂಹಾರ ಮಾಡಿಸಿಯೇ ನಾನು ನಿಶ್ಚಿಂತೆಯಿಂದ ಮಲಗೋದು ಅಂತ ಅಂದುಕೊಂಡು ಆ ದಿತಿ ತನ್ನ ಗಂಡನಾದ ಕಶ್ಯಪನನ್ನ ಚೆನ್ನಾಗಿ ಒಲಿಸಿಕೊಳ್ತಾ ಇದ್ದಾಳೆ. ಅದನ್ನೇ ಹೇಳಿದ್ರು, ಏವಂ ಸ್ತ್ರೀಯ ಜಡೀಭೂತಃ ವಿದ್ವಾನಪಿ ವಿದಗ್ಧಯ ಬಾಢಮಿತ್ಯಾಹ ವಿವಶೋ ನ ತಚ್ಚಿತ್ರಂ ಹಿ ಯೋಷಿತಿ. ಪತಿಗೆ ಏನು ಸೇವೆಯನ್ನ ಮಾಡಿದರೆ ಅವನ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಬಹುದು, ನಾನು ಹೇಳಿದ್ದನ್ನ ಅವನ ಕಡೆಯಿಂದ ಮಾಡಿಸ್ಕೊಳ್ಬಹುದು ಅಂತ ಚೆನ್ನಾಗಿ ಗೊತ್ತಿದೆ ಇವಳಿಗೆ. ಇವಳು ಚೆನ್ನಾಗಿ ಆ ಪತಿಯ ಸೇವೆಯನ್ನ ಮಾಡಿಕೊಂಡು, ನೀ ಏನ್ ಹೇಳ್ತೀಯ ಎಲ್ಲವನ್ನ ಮಾಡಿಬಿಡ್ತೇನೆ ಅಂತ ಹೇಳಿ ಅವನ ಕಡೆಯಿಂದ ಹೇಳಿಸಿಕೊಂಡು ಅವನು ಏನು ಮಾಡ್ತಾನೋ ಅದನ್ನೆಲ್ಲದನ್ನು ಕೂಡ ಮಾಡ್ಲಿಕ್ಕೋಸ್ಕರವಾಗಿ ಅವನು ತಾನೇನ್ ಕೇಳಿದ್ರು ಬೇಡ ಅಂತ ಅನ್ಬಾರ್ದು, ಆ ರೀತಿಯಾಗಿ ಮಾಡಿಸ್ಲಿಕ್ಕೋಸ್ಕರವಾಗಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅವನು ಹೇಳ್ದ, ವರಂ ವರಯ ವಾಮೋರು ಪ್ರೀತಸ್ತೆ ಅಹಂ ಅನಿಂದಿತೆ ಸ್ತ್ರೀಣಾಂ ಭರ್ತಿರಿ ಸುಪ್ರೀತೆ ಕಃ ಕಾಮ ಇಹ ಚಾಗಮಃ. ಪತಿ ಪತ್ನಿಯಲ್ಲಿ ಬಹಳ ಸಂತೋಷಗೊಂಡಿದ್ದಾನೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ. ಪತಿಯ ಪ್ರೀತಿಯನ್ನ ಪತ್ನಿ ಪಡೆದಿದ್ದಾಳೆ ಅಂತಂದ್ರೆ ಅವಳಿಗೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದೂ ಇಲ್ಲ, ಏನು ಬೇಕಾದ್ರೂ ಪಡಿಬಹುದು. ಹಾಗಾಗಿ ನೀ ಏನು ಬೇಕಾದ್ರೂ ಕೇಳು, ನಿನ್ನಿಂದ ಚೆನ್ನಾಗಿ ನಾನು ಆರಾಧಿತನಾಗಿದ್ದೇನೆ. ಅದರಲ್ಲಿ ಒಂದು ಗಮನ ಹರಿಸಬೇಕಾದಂತ ಅಂಶ, ಸ್ತ್ರೀಯರು ಪತಿಗಳನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ನನ್ನ ಗಂಡ ಅಂತ ಆರಾಧನೆ ಮಾಡಿದ್ರೆ ಅದಕ್ಕೊಂದು ಪುಣ್ಯ ಇದೆ. ಆದರೆ ಇವರಲ್ಲಿ ನಾವು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು, ಪತ್ಯಂತರ್ಗತನಾದಂತಹ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಹಾಗೆ ನನ್ನಲ್ಲಿ ಹರಿಯ ಸನ್ನಿಧಾನ ಇದೆ ಅನ್ನುವ ಭಾವನೆಯಿಂದ ಚೆನ್ನಾಗಿ ಆರಾಧನೆ ಮಾಡಿದ್ದಿ, ನನಗೆ ಬಹಳ ಸಂತೋಷವಾಗಿದೆ, ಏನು ಬೇಕಾದ್ರೂ ವರ ಕೇಳ್ಕೊ ಅಂತ ಕಶ್ಯಪ ಋಷಿಗಳು ಹೇಳ್ತಾ ಇದ್ದಾರೆ. ನಿನಗೆ ಯಾವುದೋ ಅಲಭ್ಯವಾದದ್ದು ಅಂತಿಲ್ಲ, ಏನು ಬೇಕಾದ್ರೂ ವರವನ್ನು ಕೇಳ್ಕೊ, ಆ ವರಗಳನ್ನು ನಾ ಪೂರ್ತಿ ಮಾಡ್ತೇನೆ ಅಂತ ಹೇಳಿದ್ರು.
ತತ್ಕ್ಷಣದಲ್ಲಿ ನೋಡಪ್ಪ ನನಗೆ ಇಬ್ರು ಮಕ್ಕಳು ಹುಟ್ಟಿದ್ರು ನಿನ್ನಿಂದನೇ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ. ಅವರನ್ನ ಇಂದ್ರ ಬಹಳ ಕಪಟದಿಂದಾಗಿ ಪರಮಾತ್ಮನ ಕಡೆಯಿಂದ ಕೊಲ್ಲಿಸಿಬಿಟ್ಟ. ಹಿರಣ್ಯಾಕ್ಷನನ್ನ ಹಯಗ್ರೀವ ರೂಪದಿಂದ, ಹಿರಣ್ಯಕಶಿಪುವನ್ನ ನರಸಿಂಹ ರೂಪದಿಂದ ಸಾಯುವ ಹಾಗೆ ಮಾಡಿ ಆ ಮರಣರಹಿತರಾದ ಬ್ರಹ್ಮನ ವರದಿಂದಾಗಿ ಬಲಿಷ್ಠರಾದಂತಹ ಮಕ್ಕಳನ್ನು ಕೂಡ ಇವನು ಕೊಂದು ಹಾಕಿದ್ದಾನೆ, ಇಂದ್ರ ಕೊಲ್ಲಿಸಿ ಬಿಟ್ಟಿದ್ದಾನೆ. ಹಾಗಾಗಿ ನನಗೆ ಈಗ ಯಾವ ಮಗ ಹುಡ್ತಾನೋ ಅವನಿಗೆ ಮರಣವೇ ಬರಬಾರದು, ಅಂತಹ ಮಕ್ಕಳನ್ನ ನನಗೆ ಕರುಣಿಸು. ಅಷ್ಟೇ ಅಲ್ಲ, ಯಾವ ಈ ಇಂದ್ರನಿಂದಾಗಿ ನನ್ನ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಇವರಿಬ್ರು ಸತ್ತಿದ್ದಾರೋ ಆ ಇಂದ್ರ ಸಾಯ್ಬೇಕು. ಆ ಇಂದ್ರನನ್ನ ಸಾಯಿಸುವ ಪರಾಕ್ರಮವುಳ್ಳಂತಹ ಮಕ್ಕಳನ್ನ ನೀನು ನನಗೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಚೆನ್ನಾಗಿ ಅವಳು ಆರಾಧನೆಯನ್ನು ಮಾಡಿ ವರವನ್ನು ಕೇಳಿಕೊಂಡಾಗ ಅದಕ್ಕೆ ಸರಿ ಆಯ್ತು ಅಂತ ಅಂದುಕೊಂಡು ಏನ್ ಮಾಡ್ತಾ ಇದ್ದಾರೆ, ಬಹಳ ನಾನು ಅಪರಾಧ ಮಾಡ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ಈ ಹೆಣ್ಮಕ್ಳು ಯಾವಾಗ ಏನ್ ಕೇಳಬೇಕು ಅಂತ ಗೊತ್ತಾಗೋದಿಲ್ಲ, ಏನೇನೋ ವರವನ್ನು ಕೇಳಿಬಿಟ್ಟಿದ್ದಾಳೆ. ಸ್ತ್ರೀಯರ ಮಾತು ಮನಸ್ಸು ಎಲ್ಲ ಬಹಳ ಮಧುರವಾಗಿರತ್ತೆ, ಮುಖ ಶರತ್ಕಾಲದ ಚಂದ್ರನ ಹಾಗೆ ಪರಿಪೂರ್ಣವಾಗಿರತ್ತೆ. ಅವರ ಮಾತನ್ನ ಕೇಳ್ತಾ ಇದ್ರೆ ಮತ್ ಕೇಳಬೇಕು 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 ಅಂತ ಅನಿಸತ್ತೆ, ಕಿವಿಗೆ ಅಮೃತವನ್ನ ಸುರಿಯುವ ಹಾಗಿರತ್ತೆ. ಆದ್ರೆ ಹೃದಯ ಮಾತ್ರ ಕತ್ತಿಯ ಚೂಪಾದಂತಹ ಅಲುಗು ಭಾಗದ ಹಾಗಿರತ್ತೆ. ಅವರ ನಡತೆಯನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನಾನೀಗ ಅಭೀಷ್ಟವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಬಿಟ್ಟಿದ್ದೇನೆ, ಈ ಮಾತು ಸುಳ್ಳಾಗಬಾರದು. ಹಾಗೆ ಅಂತಂದುಕೊಂಡು ಅದಿತಿಯ ಮಗನಾದ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾದಂಥ ಇಂದ್ರ ಯಾರಿದ್ದಾನೋ ಅವನು ಸಾಯ್ಬಾರದು, ಅದಕ್ಕೋಸ್ಕರ ಒಂದು ಉಪಾಯ ಮಾಡ್ತೇನೆ ಅಂತಂದುಕೊಂಡು ಇವಳಿಗೆ ಹೇಳ್ತಾ ಇದ್ದಾನೆ, ದಿತಿಗೆ ಹೇಳ್ತಾ ಇದ್ದಾನೆ, ನೋಡು ನಿನಗೆ ನಾನು ಹೇಳಿದ್ದೇನೆ ನೀ ಇಂತಹ ಮಗ ಹುಟ್ಟುತ್ತಾನೆ ಅಂತ. ಆದ್ರೆ ಅಂತಹ ಮಗ ಹುಟ್ಟಬೇಕು ಅಂತಂದ್ರೆ ನೀನು ಒಂದು ವ್ರತವನ್ನ ಆಚರಣೆ ಮಾಡ್ಬೇಕು. ಆ ವ್ರತವನ್ನ ಆಚರಣೆ ಮಾಡ್ಬೇಕಾದ್ರೆ ಏನಾದ್ರೂ ವಿಘ್ನಗಳು ಬಂದು ಆ ವ್ರತ ಭಂಗ ಆಯ್ತು, ನಿನಗೆ ಅಂತಹ ಮಗ ಹುಟ್ಟೋದಿಲ್ಲ. ಈ ಮಕ್ಕಳೇನಾದ್ರೂ ಆಟಿಕೆಯನ್ನ ಕೇಳಿದ್ರು ಅಂತಾದ್ರೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಕೆಲಸಗಳನ್ನ ವಹಿಸಿ ಈ ಕೆಲಸ ಮಾಡಿ ಕೊಟ್ಟೆ ಅಂತಂದು ಹೇಳಿದ್ರೆ ನಿನಗೆ ಇದಾಗಬಹುದು. ಏನು ಅಂತಂದ್ರೆ ಈ ಆಟಿಕೆಯನ್ನು ಕೊಡಿಸ್ತೇನೆ ಅಂತ ಹೇಳ್ತಾರೆ. ಅವನು ಆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ, ಒಂದೋ ಸುಸ್ತಾಗಿ ಆ ಕೆಲಸ ಬಿಟ್ಬಿಡ್ತಾನೆ, ಮರ್ತ್ ಹೋಗ್ಬಿಡ್ತಾನೆ. ಹಾಗೆ ಇವರು ಕೂಡ ಒಂದು ತಪಸ್ಸನ್ನು ಹೇಳ್ತಾ ಇದ್ದಾರೆ, ಈ ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ಇಷ್ಟೆಲ್ಲ ನಿಯಮಗಳಿವೆ, ಆ ನಿಯಮಗಳಿಂದ ಕೂಡಿಕೊಂಡು ಈ ವ್ರತವನ್ನ ಆಚರಣೆ ಮಾಡಿದೆ ಅಂತಾದರೆ ಆವಾಗ ನಿನಗೆ ಸತ್ಪುತ್ರ ಪ್ರಾಪ್ತಿ ಆಗ್ತದೆ. ಧಾರಯಿಷ್ಯೆ ವ್ರತಂ ಬ್ರಹ್ಮನ್ ಬ್ರೂಹಿ ಕಾರ್ಯಾಣಿ ಯಾನಿಮೆ ಯಾನಿ ಚೇಹ ನಿಷಿದ್ಧಾನಿ ನ ವ್ರತಂ ಗ್ರಂಥಿ ಅನ್ಯುತ. ಅವಳೆ ಕೇಳಿದ್ಲು, ವ್ರತ ಮಾಡು ಅಂತ ಹೇಳಿದಾಗ ಕೆಲವೊಂದಿಷ್ಟು ಮಾಡಬೇಕಾದ ಕೆಲಸಗಳು, ಕೆಲವೊಂದಿಷ್ಟನ್ನು ಮಾಡ್ಲೇಬಾರ್ದಂತಹ ಕೆಲವೊಂದಿಷ್ಟು ಕೆಲಸಗಳು ಇವೆಲ್ಲ ಇರತ್ತೆ. ಅಂತಹ ಯಾವ್ದಾದ್ರು ವ್ರತ ಇದ್ರೆ ಹೇಳಿ, ನಾನು ಮಾಡ್ತೇನೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರೆ, ಹೌದು ಆ ತರದ ನಿಯಮಗಳಿವೆ. ನ ಹಿಂಸ್ಯಾತ್ ಸರ್ವಭೂತಾನಿ ನ ಶಪೇನ್ನೃತಂ ವದೇತ್ ನ ಚಿಂದ್ಯಾನ್ನ ಕರೋಮಾಣಿ ನ ಸ್ಪೃಶೇದ್ಯದ ಮಂಗಳಂ ನಾಪ್ಸು ಸ್ನಾಯಾನ್ನ ಕುಪ್ಯೇತ ನ ಸಂಭಾಷೇತ ದುರ್ಜನೈಃ ನವಸೀತಾಧೌತವಾಸಃ ಸ್ರಜಂ ನ ವಿಧೃತಾಂ ಕ್ವಚಿತ್. ಸಾಮಾನ್ಯವಾದ 10 ನಿಯಮಗಳನ್ನು ಹೇಳ್ತೇನೆ, ಒಂದೊಂದಕ್ಕೂ ಒಂದೊಂದಿಷ್ಟು ನಿಯಮಗಳಿದೆ ಅಂತ ಹೇಳಿ. ಇನ್ ಜನರಲ್ ಆಗಿರುವಂತಹ ನಿಯಮಗಳು ಸಾಮಾನ್ಯವಾದಂತಹ 10, ಆಮೇಲೆ 6, 7,
ಮತ್ತು 8 ಹೀಗೆ ಹೇಳಿ ಒಟ್ಟು 31 ಒಟ್ಟಾರೆ 31 ನಿಯಮಗಳನ್ನು ಹೇಳಿ ಈ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಅದರ ಮೊದಲ 10 ನಿಯಮಗಳನ್ನು ಹೇಳ್ತಾ ಇದ್ದಾರೆ. ಏನ 10 ನಿಯಮಗಳು? ನ ಹಿಂಸ್ಯಾತ್ ಸರ್ವಭೂತಾನಿ ನ ಶಪೇತ್ ನಾನೃತಂ ವದೇತ್. ನ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿಗಳಿಗೂ ಕೂಡ ನಮ್ಮಿಂದ ಹಿಂಸೆಯಾಗಬಾರದು, ಯಾರನ್ನೂ ಬೈಬಾರದು. ನ ಶಪೇತ್ ನಾನೃತಂ ವದೇತ್, ಸುಳ್ಳು ಹೇಳಬಾರ್ದು. ನೋಡಿ ಗಮನಿಸಿ, ನಾವ್ ಯಾವ್ದಾದ್ರು ವ್ರತ ಮಾಡ್ತಾ ಇದ್ದೇವೆ, ತಪಸ್ ಮಾಡ್ತಾ ಅಥವಾ ಪೂಜೆ ಮಾಡ್ತಾ ಇದ್ದೇವೆ, ಸಂಧ್ಯಾವಂದನೆ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಪ್ರತಿನಿತ್ಯ ಬೇರೆ ಯಾವ ಸಂದರ್ಭದಲ್ಲೂ ಬರದೇ ಇರುವಂತಹ ಕೋಪ ಆ ಸಂದರ್ಭದಲ್ಲೇ ಬರುತ್ತೆ. ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಅಂದುಕೊಂಡಿರ್ತೇವೋ ಪ್ರಾಯಶಃ ನಮ್ಮ ಮನಸ್ಸೆಲ್ಲ ಅದನ್ನೇ ಮಾಡ್ಬೇಕು ಅಂತ ಬಹಳ ಹಾತೊರಿತಾ ಇರುತ್ತೆ. ಯಾವತ್ತೂ ಆ ಕೆಲಸವನ್ನು ಮಾಡಬಾರ್ದು ಅಂತ ಅಂದುಕೊಂಡಿದ್ದು ಅದು ನಮಗ ಅಭ್ಯಾಸವೇ ಇರೋದಿಲ್ಲ. ಆದ್ರೆ ಆ ದಿವಸ ಮಾತ್ರ, ವ್ರತ ಮಾಡೋ ದಿವಸ, ಪೂಜೆ ಮಾಡೋ ದಿವಸ ಅಚಾತುರ್ಯದಿಂದಲಾದ್ರೂ ಹೇಗೋ ಆಗಿ ಆ ಕೆಲಸವನ್ನು ನಾವು ಮಾಡಿಬಿಟ್ಟಿರ್ತೇವೆ. ಅದನ್ನ ಹೇಳ್ತಾ ಇದ್ದಾರೆ, ಯಾರಿಗೂ ಹಿಂಸೆಯನ್ನು ಮಾಡಬಾರ್ದು. ಹಿಂಸೆ 3 ತರ: ಮಾನಸಿಕವಾಗಿ, ದೈಹಿಕವಾಗಿ, ವಾಚಿಕವಾಗಿ. ಬೈಯೋದು, ಹೊಡೆಯೋದು, ಮಕ್ಕಳೇನಾದ್ರೂ ಪೂಜೆಯನ್ನು ಮಾಡೋ ಸಂದರ್ಭದಲ್ಲಿ ಏನೋ ಪೂಜಾ ಸಾಮಗ್ರಿಗಳಿರುತ್ತೆ, ಅದ್ ಬಂದು ಮುಟ್ಬಿಟ್ಟಾಗ ಬಹಳ ಕೋಪ ಬಂದು ಮಕ್ಕಳಿಗೆ ಹೊಡೆಯೋದು, ಜೋರಾಗಿ ಬೈಯೋದು, ನಾನು ಹೇಳಿದ್ದ ಸಾಮಾನುಗಳನ್ನ ತಂದ್ಕೊಟ್ಟಿಲ್ಲ ಅಂತ ಮನೆಯವರೆಲ್ಲರ ಮೇಲೆ ತಾಂಡವ ನೃತ್ಯ ಮಾಡಿಬಿಡೋದು. ಈ ತರದ್ದನ್ನು ಮಾಡಬಾರ್ದು. ಸುಳ್ಳು ಹೇಳಬಾರ್ದು. ಇದು ಕಶ್ಯಪರು ದಿತಿಗೆ ಹೇಳ್ತಾ ಇರೋದು. ನ ಶಪೇತ್, ಯಾರ ಮೇಲೂ ಕೋಪದಿಂದ ನೀ ಹಾಳಾಗಿ ಹೋಗು, ನಿನ್ ಮನೆ ನಾಶವಾಗಿ ಹೋಗ್ಲಿ, ಅದು ಇದು ಅಂತ ಬೈತಾ ಇರ್ತಾರಲ್ಲ, ಆ ತರ ಬೈಗಳನ್ನ ಅನ್ನಬಾರ್ದು. ಶಾಪವನ್ನು ಕೊಡಬಾರ್ದು. ಯಾರೋ ತಪ್ಪು ಮಾಡಿದ್ದಾರೆ, ಅವರ ಶಾಪವನ್ನು ಕೊಟ್ಬಿಟ್ರೆ ನಮ್ಮ ಪುಣ್ಯವೆಲ್ಲವೂ ಹ್ರಾಸವಾಗಿ ಹೋಗತ್ತೆ. ಯಾರಿಗಾದ್ರೂ ನಾವು ಶಾಪವನ್ನು ಕೊಡ್ತಾ ಇದ್ದೇವೆ ಅಂತಾದ್ರೆ, ಅಥವಾ ಯಾರಿಗಾದ್ರೂ ಕೆಟ್ಟದ್ದನ್ನ ಬಯಸ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿರುವಂತಹ ಪುಣ್ಯಗಳ ರಾಶಿ ಕರಗಿ ಹೋಗ್ತಾ ಇದೆ ಅಂತ ಅಂದುಕೊಳ್ಬೇಕು. ನ ಶಪೇತ್, ಯಾರಿಗೂ ಸುಮ್ನೆ ಶಾಪ ಹಾಕ್ಬಾರ್ದು. ನಾವೆಲ್ಲ ಶಾಪ ಹಾಕ್ತಾ ಇರ್ತೇವೆ, ನಮ್ಮ ಶಾಪ ನಡೆಯೋದಿಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಪುಣ್ಯವೇ ಇಲ್ಲ. ಕರೆಂಟ್ ಇಲ್ದೇನೆ ಸ್ವಿಚ್ ಹಾಕಿದ್ರೆ ಯಾವ್ದಾದ್ರು ಲೈಟ್ಗಳು ಉರಿಯೋದು, ಫ್ಯಾನ್ ಹತ್ತೋದು ಏನಾದ್ರೂ ಆಗತ್ತಾ? ಹಾಗೂ ಆಗೋದಿಲ್ಲ. ಕರೆಂಟು ಶಕ್ತಿ ತರ ನಮ್ಮಲ್ಲಿ ಅಗೋಚರವಾಗಿರುವಂತಹ ಒಂದು ಶಕ್ತಿ ಅದು. ಅದು ಇದ್ದು ಸ್ವಿಚ್ ಹಾಕಿದ್ವಿ ಅಂತಂದ್ರೆ ಆ ಕೆಲಸ ಆಗೇ ಆಗುತ್ತೆ. ಇವರೆಲ್ಲ ಮಹಾಪುಣ್ಯವಂತರಾದಂತಹ ಜನರು. ಇವ್ರು ಏನಾದ್ರೂ ಶಾಪವನ್ನು ಕೊಟ್ರು ಅಂತಂದ್ರೆ, ವಿದ್ಯುತ್ ಅನ್ನ ಬಳಸಿದ್ವಿ ಅಂತಂದ್ರೆ ಕರೆಂಟ್ ಬಿಲ್ ಬಂದ ಹಾಗೆ ಇವರು ತಮ್ಮಲ್ಲಿರುವಂತಹ ಪುಣ್ಯವನ್ನ ಖರ್ಚು ಮಾಡಿಬಿಟ್ರು ಅಂತಂದು ಹೇಳಿದರೆ ಆವಾಗ ಇವರಲ್ಲಿರುವಂತಹ ಪುಣ್ಯದ ರಾಶಿ ಕಡಿಮೆ ಆಗ್ತಾ ಬಂದ್ಬಿಡತ್ತೆ. ಹಾಗಾಗಿ ಯಾರಿಗೂ ಶಾಪವನ್ನು ಕೊಡಬಾರದು. ಅಷ್ಟೇ ಅಲ್ಲದೇನೆ ನಾನೃತಂ ವದೇತ್, ಯಾರಿಗೂ ಸುಳ್ಳು ಹೇಳಬಾರದು. ಅಷ್ಟೇ ಅಲ್ಲ, ನ ಚಿಂದ್ಯಾನ್ನ ಕರೋಮಾಣಿ ನ ಸ್ಪೃಶೇದ್ಯದ ಮಂಗಳಂ. ಉಗುರು, ಕೂದಲು ಇದನ್ನ ಕತ್ತರಿಸ್ಕೊಳ್ಳೋದು ಇದೆಲ್ಲ ಇಲ್ಲ. ಇಷ್ಟೇ ಅಲ್ಲ, ಅಮಂಗಲ ಪದಾರ್ಥಗಳನ್ನ ಮುಟ್ಕೂಡುದು ಅಂತ ವ್ರತದಲ್ಲಿ ಇದ್ದಾಗ. ಅಮಂಗಳ ಪದಾರ್ಥಗಳು ಅಂತ ಹೇಳಿದ್ರೆ ಶವಸ್ಪರ್ಶ, ಅಸ್ಥಿಗಳನ್ನ ಮುಟ್ಟೋದು, ಮೂಳೆಗಳನ್ನ. ಅಮಂಗಲ ಪದಾರ್ಥಗಳು ಅಂತ ಯಾವ್ಯಾವ್ದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಕೆಲವೊಂದಿಷ್ಟು ಪ್ರಾಣಿಗಳಿರತ್ತೆ, ಕೆಲವೊಂದಿಷ್ಟು ದ್ರವ್ಯಗಳೇ ಮನೆಯಲ್ಲಿರುವಂತಹ ದ್ರವ್ಯಗಳಾಗಿರುತ್ತೆ. ಯಾವುದು ಅಮಂಗಳ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆಯೋ ಅದು, ಆ ಪದಾರ್ಥಗಳನ್ನ ಸ್ಪರ್ಶ ಮಾಡಬಾರ್ದು. ಅಷ್ಟೇ ಅಲ್ಲ, ಇದು ಸಾಮಾನ್ಯವಾದಂತಹ ಇವುಗಳನ್ನ ನಿಷಿದ್ಧವಾದ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನಾಪ್ಸು ಸ್ನಾಯಾನ್ನ ಕುಪ್ಪೇತ ನ ಸಂಭಾಷೇತ ದುರ್ಜನೈಃ ನ ವಸೀತಾಧೌತ ವಾಸಃ ಸೃಜಂಚ ವಿಧೃತಾಂ ಕ್ವಚಿತ್. ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಮಾತು, ಇದು ಏನಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ನಾಪ್ಸು ಸ್ನಾಯಾತ್, ನೀರಲ್ಲಿ ಸ್ನಾನ ಮಾಡಬಾರ್ದು.
ಮತ್ತಿನ್ನಿ ಯಾವ್ದ್ರಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದೆ? ಸೆಂಟ್ ಹಾಕೊಂಡು ಇಡೀ ದಿವಸ ಇದ್ದು ಬಿಡೋದೆ? ಹಾಗಲ್ಲ. ನಾಪ್ಸು ಸ್ನಾಯಾತ್ ಅನ್ನೋದಕ್ಕೆ ಹಿಂದಿನ ಕಾಲದಲ್ಲಿ ಸ್ನಾನ ಅಂತಂದ್ರೆ ಅವಗಾಹನ ಸ್ನಾನ ಅಂತ. ನದಿಗಳಲ್ಲಿ, ಸರೋವರಗಳಲ್ಲಿ, ಪುಷ್ಕರಣಿಗಳಲ್ಲಿ ಮುಳುಗು ಹಾಕಿ ಸ್ನಾನವನ್ನು ಮಾಡುವಂತಹದ್ದು. ಆ ರೀತಿಯಾಗಿ ಮುಳುಗು ಹಾಕಿ ಸ್ನಾನವನ್ನು ಮಾಡತಕ್ಕದ್ದಲ್ಲ ಈ ವ್ರತವನ್ನ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ. ನಾಪ್ಸು ಸ್ನಾಯಾತ್ ನ ಕುಪ್ಯೇತ, ಯಾರ ಮೇಲೂ ಕೋಪವನ್ನು ಮಾಡ್ಕೊಳ್ಕೂಡುದು. ನ ಸಂಭಾಷೇತ ದುರ್ಜನೈ, ವ್ರತ ಮಾಡೋ ಟೈಮಲ್ಲಿ ಯಾರೋ ಒಂದು 10 ಜನ ಸಿಗ್ತಾರೆ ಅಂತಂದುಕೊಂಡು ಅವ್ರ ಜೊತೆಯಲ್ಲಿ ಕಾಡು ಹರಟೆಯನ್ನು ಹೊಡಿತಾ ಕೂಡಬಾರದು. ಅಷ್ಟೇ ಅಲ್ಲ, ಅಧೌತ ವಾಸಃ ನ ವಸೇತ, ಧರಿಸುವ ಬಟ್ಟೆಗಳೆಲ್ಲ ಶುಭ್ರವಾಗಿರ್ಬೇಕು. ಕೆಲವೊಮ್ಮೆ ಪೂಜೆಯನ್ನು ಮಾಡ್ಬೇಕಾದ್ರೆ ಮನೆಯಲ್ಲಿ ಎಷ್ಟೆಷ್ಟು ಗಲೀಜಾದ ಬಟ್ಟೆಗಳಿರತ್ತೆ ಅದನ್ನೇ ಹಾಕೊಂಡು ಕೂತಿರ್ತಾರೆ. ಹಾಗಲ್ಲ, ಪರಿಶುದ್ಧವಾದ ಬಟ್ಟೆಗಳನ್ನು ಹಾಕಿಕೊಳ್ಬೇಕು. ಪರಿಶುದ್ಧ ಅಂತಂದ್ರೆ ಒಗೆದಂತಹ ಸ್ವಚ್ಛವಾದಂತಹ ಬಟ್ಟೆಗಳು ಅಂತ ಅರ್ಥ ಅಲ್ಲ. ಪ್ಯಾಂಟು ಶರ್ಟು ಇವೆಲ್ಲವೂ ಕೂಡ ಅಧೌತ ವಾಸಗಳೇ. ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ಇಸ್ತ್ರಿ ಮಾಡಿಟ್ಟಂತಹ ಶರ್ಟು ಪ್ಯಾಂಟು ಇದೆ ಅದನ್ನ ಹಾಕೊಂಡು ಕೊಡ್ತೇವೆ ಅಂತಂದ್ರೆ ಆ ತರ ಅಲ್ಲ. ಪೂಜಾ ಕರ್ಮಗಳಿಗೆ ವಿಹಿತವಾದಂತಹ ಅಪಾವಿತ್ರದ ಸ್ಪರ್ಶ ಇಲ್ಲದೆ ಇರುವಂತಹ ಬಟ್ಟೆಗಳು ಅಂತ ಯಾವ್ದಿವೆಯೋ ಆ ಬಟ್ಟೆಗಳನ್ನ ಧರಿಸ್ಬೇಕು. ಇಷ್ಟೇ ಅಲ್ಲ, ಸೃಜಂಚ ವಿಧೃತಾಂಕ್ವಚಿತ್, ಹೆಣ್ಮಕ್ಳೆಲ್ಲ ಹೂಗಳನ್ನು ಹಾಕೊಂಡಿರ್ತಾರೆ. ಇವತ್ ಸ್ವಲ್ಪ ಹೊತ್ತು ಹಾಕೊಂಡೆ, ಸ್ವಲ್ಪ ಬಿಚ್ಚಿಟ್ಟು ಮತ್ತಿನ್ನೊಮ್ಮೆ ಸಾಯಂಕಾಲ ಮತ್ತೆ ಹಾಕೊಂಡ್ರಾಯ್ತು, ಮಧ್ಯಾಹ್ನ ಮಲಗಿರ್ತೇನೆ ಹಾಳಾಗಿ ಹೋಗ್ಬಿಡತ್ತೆ ಅಂತಂದುಕೊಂಡು ಆ ಹೂವನ್ನು ತೆಗೆದುಕೊಂಡು ಮತ್ತೆ ರಾತ್ರಿ ಹಾಕಿಕೊಳ್ತಾರೆ, ಸಾಯಂಕಾಲ ಹಾಕಿಕೊಳ್ತಾರೆ. ಆ ತರ ಹಾಕೊಳ್ಳಿಕ್ಕಿಲ್ಲ. ತೊಟ್ಟ ಹುಮಾಲೆಗಳನ್ನ ಮತ್ತೆ ಧರಿಸಬಾರದು. ಯಾವಾಗ? ಈ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ. ಯಾವಾಗ್ಲೂ ಇರುವಂತಹ ನಿಯಮ ಅಲ್ಲ, ಸಾಮಾನ್ಯವಾಗಿ ಈ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡತಕ್ಕದ್ದಲ್ಲ. ಅಷ್ಟೇ ಅಲ್ಲ, ನೋಚ್ಛಿಷ್ಟಂ ಚಂಡಿಕಾನ್ನಂಚ ಸಾಮಿಷಂ ವೃಷಳಾಹೃತಂ ಭುಂಜೀತೋದಕ್ಯಯ ದೃಷ್ಟಂ ಪಿಬೇನ್ನಾಂಜಲಿನಾ ತ್ವಪಃ. ಊಟದ ಸಂದರ್ಭದಲ್ಲಿ ಇರಬೇಕಾದ 6 ನಿಯಮಗಳು. ಇದು ಉಳಿದಿದ್ದು ಇಡೀ ದಿನದಲ್ಲಿ ಮಾಡಬೇಕಾದಂತಹ ನಿಯಮಗಳಾದ್ರೆ ಊಟದ ಸಂದರ್ಭದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು? ಊಟದ ಸಂದರ್ಭದಲ್ಲಿ ಪತಿಯ ಉಚ್ಚಿಷ್ಟವನ್ನು ಹೊರತುಪಡಿಸಿ, ತನ್ನ ಗಂಡನ ಎಂಜಲನ್ನು ಹೊರತುಪಡಿಸಿ ಬೇರೆ ಯಾರ ಎಂಜಲನ್ನು ತಿನ್ನಬಾರದು. ಅಷ್ಟೇ ಅಲ್ಲ, ಸಪ್ತ ಮಾತೃಕೆಯರು ಅಂತ ಕರೀತಾರೆ. ಅದನ್ನ ಪುಣ್ಯಾಹವಾಚನ ಅಥವಾ ಮನೆಯಲ್ಲಿ ಕೆಲವೊಂದಿಷ್ಟು ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ 7 ಜನ ಮಾತೃಕೆಯರು ಅಂತ ಹೇಳಿ ಅವರ ಆರಾಧನೆಯನ್ನು ಮಾಡುತ್ತಾರೆ. ಅವರಿಗೆ ನಿವೇದಿಸಿದಂತಹ ಆಹಾರವನ್ನು ವ್ರತ ಮಾಡುವ ಸಂದರ್ಭದಲ್ಲಿ ಅವರ ಆರಾಧನೆ ಇದ್ದೇ ಇರತ್ತೆ. ಅವರಿಗೆ ನಿವೇದಿಸಿದ ಆಹಾರವನ್ನು ತಿನ್ನಕೂಡ್ದು. ಮಾಂಸಯುಕ್ತವಾದ ಆಹಾರವನ್ನು ತಿನ್ನಬಾರದು. ಯಾರು ಧರ್ಮದಲ್ಲಿ ಶ್ರದ್ಧೆ ಇಲ್ಲದೆ ಇರುವಂತಹ ವ್ಯಕ್ತಿಗಳಿರ್ತಾರೋ ಅವರ ಅನ್ನವನ್ನು ತಿನ್ನಬಾರದು. ಯಾರು ರಜಸ್ವಲೆಯರಿರ್ತಾರೋ ಅಂತಹವರು ನೋಡಿದಂತಹ ಅನ್ನ ಅಪವಿತ್ರ, ಅಂತಹ ಆಹಾರವನ್ನು ವ್ರತ ಸಂದರ್ಭದಲ್ಲಿ ತಿನ್ನಬಾರದು. ಬೊಗಸೆಯಲ್ಲಿ ನೀರನ್ನ ಬಾಯಾರಿಕೆ ಆಗಿದೆ ಅಂತ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಬೊಗಸೆಯ ನೀರನ್ನು ಕುಡಿದು ಬಿಡುತ್ತೇವೆ. ಆ ಬೊಗಸೆಯ ನೀರನ್ನು ಕುಡಿಬಾರದು, ಪಾತ್ರೆಯಿಂದಲೇ ನೀರನ್ನು ಕುಡಿಬೇಕು. ಹೀಗೆ ಊಟದಲ್ಲಿ ಒಟ್ಟು 6 ನಿಯಮಗಳನ್ನು ಹೇಳ್ತಾ ಇದ್ದಾರೆ. ನೋಚ್ಚಿಷ್ಟಂ ಚಂಡಿಕಾನ್ನಂಚ ಸಾಮಿಷಂ ವೃಷಳಾಹತಂ ಭುಂಜೀತ ಉದಕ್ಯಯ ದೃಷ್ಟಂ ಪಿಬೇನ್ನಾಂಜಲಿನಾ ತ್ವಪಃ. ಅಂಜಲಿನಾತು ಅಪಹ ನ ಪಿಬೇತ್. ಬೊಗಸೆಯಲ್ಲಿ ಒಂದಿಷ್ಟು ನೀರು ಬರುವ ಹಾಗೆ ಮಾಡಿಕೊಂಡು ಬೊಗಸೆಯಿಂದ ನೀರನ್ನು ಕುಡಿಕೂಡುದು, ಪಾತ್ರೆಯಲ್ಲಿಯೇ ನೀರನ್ನು ಕುಡಿಬೇಕು. ಯಾವ ಸ್ತ್ರೀ ರಜಸ್ವಲೆಯಾಗಿರ್ತಾಳೋ ಅವಳು ನೋಡಿದ ಆಹಾರ ಅಪವಿತ್ರ, ಅದನ್ನ ಪೊಗ ಮಾಡಬಾರದು. ಹೀಗೆ ಭೋಜನದಲ್ಲಿ ಒಟ್ಟು 6 ನಿಯಮಗಳು ಅಂತ ಹೇಳಿ, ಇನ್ನು ಊಟ ಮಾಡಿದ ಮೇಲೆ ಮತ್ತಿನ್ನೂ ಕೆಲವೊಂದಿಷ್ಟು ಇನ್ನು 7 ನಿಯಮಗಳನ್ನ ಬೇರೆದನ್ನ ಹೇಳ್ತಾ ಇದ್ದಾರೆ. ಏನದು? ಊಟ ಮಾಡಿದ ಮೇಲೆ ಕೈ ಕಾಲು ತೊಳೆದುಕೊಂಡು ಆಚಮನ ಮಾಡಿ ಭಗವಂತನಿಗೆ ಮಾಡಿದ ಆಹಾರವನ್ನು ಒಂದು ಯಜ್ಞ ಅಂತ ನಿವೇದನೆ ಮಾಡಬೇಕು.
ಇಷ್ಟು ಕೆಲಸ ಮಾಡದೇನೆ ಮನೆಯಿಂದ ಹೊರಗಡೆ ಹೋಗ್ಕೂಡುದು. ನೀವ್ ಎಷ್ಟೇ ಅವಸರ ಇರ್ಲಿ, ಈಗ ಊಟ ಆದ ತಕ್ಷಣ ಕೈ ತೊಳ್ಕೊಂಡು ಹೊರಟು ಬಿಡುತ್ತಾರೆ. ಹಾಗಲ್ಲ, ಊಟ ಮಾಡಿದ ತಕ್ಷಣ ಕೈ ಬಾಯಿಗಳನ್ನು ತೊಳೆದುಕೊಳ್ಬೇಕು, ಆಚಮನ ಮಾಡಬೇಕು. ಆಚಮನ ಮಾಡಿ ಭೋಗ ಮಾಡಿದ ಆಹಾರ ಪದಾರ್ಥಗಳನ್ನ ಪರಮಾತ್ಮನಿಗೆ ಅರ್ಪಿಸಿ ನಂತರದಲ್ಲಿ ಮನೆಯಿಂದ ಹೋಗಬೇಕು. ಆಮೇಲೆ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಂಧ್ಯಾ ಕಾಲಗಳು. ಆ ಸಂಧ್ಯಾ ಕಾಲದಲ್ಲಿ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ಕೂಡುದು. ಆಮೇಲೆ ತಲೆಗೂದಲನ್ನ ಬಿಚ್ಚಿರುವ ಸಂದರ್ಭದಲ್ಲಿ, ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗ್ಕೂಡುದು. ಆಮೇಲೆ ಮೈ ಮೇಲೆ ವಸ್ತ್ರವನ್ನು ಹೊದೆಯದೇನೆ, ಅಯೋಗ್ಯರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿಕೊಂಡು, ಅಯೋಗ್ಯರ ಜೊತೆಯಲ್ಲಿ ಕೂಡಿಕೊಂಡು ಹೊರಗಡೆ ವಾಸವನ್ನ, ಹೊರಗಡೆಯಲ್ಲಿ ಹೋಗೋದನ್ನ, ಈ ಕೆಲಸಗಳನ್ನ ಮಾಡಬಾರದು. ಹೀಗೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ 7 ನಿಯಮಗಳು. ಊಟ ಆದ ತಕ್ಷಣ ಕೈಕಾಲುಗಳನ್ನು ತೊಳೆದುಕೊಂಡು ಆಚಮನ ಮಾಡಿ ಮಾಡಿದ ಭೋಜನವನ್ನು ಭಗವಂತನಿಗೆ ಅರ್ಪಣೆ ಮಾಡದೇನೆ ಮನೆ ಬಿಟ್ಟು ಹೊರಗಡೆ ಹೋಗಬಾರದು. ಸಂಧ್ಯಾ ಕಾಲದಲ್ಲಿ ಮನೆಯನ್ನು ಬಿಟ್ಟು ಹೊರಗಡೆ ಓಡಾಡಬಾರದು. ತಲೆಗೂದಲು ಬಿಚ್ಚಿರಬೇಕಾದರೆ, ಮೈ ಮೇಲೆ ಚೆನ್ನಾಗಿ ವಸ್ತ್ರಗಳನ್ನು ಹೊದೆಯದೇ ಇದ್ದಾಗ, ಮೈ ಮೇಲೆ ಅಲಂಕಾರವನ್ನು ಮಾಡಿಕೊಳ್ಳದೇ ಇದ್ದಾಗ ಮನೆ ಬಿಟ್ಟು ಹೊರಗಡೆ ಹೋಗಬಾರದು. ಅಯೋಗ್ಯರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿಕೊಂಡು ವ್ಯರ್ಥವಾಗಿ ನಮ್ಮ ಸಂಚಾರದ ಸಂದರ್ಭ ವ್ಯರ್ಥವಾಗಿ ಹೋಗುವ ಹಾಗೆ ಪ್ರಯಾಣವನ್ನು ಮಾಡಕೂಡದು. ಹೀಗೆ ಅನೇಕ ಬಹಿರ್ಗಮನಕ್ಕೆ, ಹೊರಗಡೆ ಹೋಗ್ಲಿಕ್ಕೆ ಅಂತ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳ್ತಾ ಇದ್ದಾರೆ. ನೋಚ್ಚಿಷ್ಟ ಸ್ಪೃಷ್ಟ ಸಲಿಲ ಸಂಧ್ಯಯೋರ್ಮುಕ್ತ ಮೂರ್ಧಜ ಅನರ್ಚಿತ ಅಸಂಯುತವಾಕ್ ನಾ ಸಂವೀತ ಬಹಿಶ್ಚರೇತ್. ನ ಉಚ್ಛಿಷ್ಟ ಅಸ್ಪೃಷ್ಟ ಸಲಿಲ, ಕೈಕಾಲನ್ನು ತೊಳೆದುಕೊಂಡು ಆಚಮನವನ್ನ ಮಾಡದ ಹೊರತು, ಭಗವಂತನಿಗೆ ಆ ಆಹಾರದ ಭೋಗ ಪದಾರ್ಥಗಳನ್ನ ಭಗವಂತನಿಗೆ ಅರ್ಪಣೆ ಮಾಡದ ಹೊರತು ಮನೆಯಿಂದ ಹೊರಗಡೆ ಹೋಗ್ಕೂಡುದು. ಸಂಧ್ಯಯೋಹೋ, ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ವ್ಯರ್ಥವಾಗಿ ಓಡಬಾರದು. ಯಾಕೆ ಅಂತಂದ್ರೆ ನಾ ಹೇಳಿದ್ದೇನೆ, ಬರೀ ಇದು ಆ ವ್ರತವನ್ನು ಮಾಡುವವರಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಸಂಧ್ಯಾ ಕಾಲದಲ್ಲಿ ಎಲ್ಲ ದೇವತೆಗಳು ಕೂಡ ಎಲ್ಲ ಕಡೆಯಲ್ಲೂ ಕೂಡ ನಾವು ಮಾಡುವ ಕರ್ಮಗಳನ್ನು ನೋಡಿಕೊಂಡು ಇರ್ತಾರೆ. ಇದನ್ನ ನಾವು ಹಿಂದೆಯೂ ಕೂಡ ನಾವು ಗಮನಿಸಿದ್ದೇವೆ. ರುದ್ರದೇವರೆಲ್ಲ ಸಾಯಂಕಾಲ ಮತ್ತು ಪ್ರಾತಃ ಕಾಲದ ಸಂಧ್ಯಾ ಕಾಲಗಳಲ್ಲಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ತಮ್ಮ ಭೃತ್ಯರ ಜೊತೆಯಲ್ಲಿ, ಪಿಶಾಚ ಗಣದವರು ಯಾರಿದ್ದಾರೋ ಅವ್ರು ಎಲ್ಲರ ಜೊತೆಯಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ. ಅವರು ಎಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಸಾಯಂಕಾಲ ಪ್ರದೋಷ ಕಾಲ. ಪ್ರದೋಷ ಕಾಲಕ್ಕೆ ನಿಯಾಮಕರಾದಂತಹ ದೇವತೆಗಳು ರುದ್ರದೇವರು. ಆ ಪ್ರದೋಷ ಕಾಲದಲ್ಲಿ ಯಾವ್ಯಾವ ಕೆಲಸಗಳನ್ನ ನಾವು ಮಾಡ್ತೇವೋ ಅದಕ್ಕೆಲ್ಲದಕ್ಕೂ ಕೂಡ ಅನಂತ ಪಟ್ಟು ಫಲವನ್ನು ಕೊಡುವಂಥವ್ರು ರುದ್ರದೇವರು. ಆ ರುದ್ರದೇವರು ತಮ್ಮ ಗಣದವರ ಜೊತೆಯಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಭಗವತ್ ಕಥೆಗಳನ್ನ, ಭಗವಂತನ ಸ್ತೋತ್ರಗಳನ್ನ, ಭಗವಂತನ ಮನೆ ದೀಪವನ್ನ ಹಚ್ಚೋದ್ರಿಂದ, ಒಳ್ಳೆ ರೀತಿಯಿಂದ ಮನೆಯನ್ನ ಸಾರಿಸಿ ಗುಡಿಸೋದು, ರಂಗೋಲಿಯನ್ನು ಹಾಕೋದು, ದೇವರ ಪದ್ಯಗಳನ್ನು ಹೇಳಿಕೊಳ್ಳೋದು, ದೇವರ ನಾಮಸ್ಮರಣೆಯನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ವಿ ಅಂತಾದ್ರೆ ತಮ್ಮ ಗಣದವರ ಜೊತೆಯಲ್ಲಿ ಬಂದಂತಹ ರುದ್ರದೇವರು ಸಂತೋಷದಿಂದ ಹರಸಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ಮನೆಯ ಒಳಗಡೆಯಲ್ಲಿ ತಮ್ಮ ಗಣದವರನ್ನ ಸೇರಿಸಿ ಹೋಗ್ತಾರೆ. ಹಾಗಾಗಿ ಬರೀ ವ್ರತ ಮಾಡುವವರಿಗೆ ಅಷ್ಟೇ ಅಲ್ಲ, ಸಂಧ್ಯಾ ಕಾಲದಲ್ಲಿ ಈ ರೀತಿಯಾದ ಕೆಲಸಗಳನ್ನ ಮನೆ ಬಿಟ್ಟು ಹೊರಗಡೆ ಹೋಗೋದು. ಯಾಕೆ? ಆಮೇಲೆ ಮನೆಯಲ್ಲಿ ಮಲಗಿಕೊಳ್ಳೋದು, ಇವು ಯಾವುದನ್ನು ಕೂಡ ಮಾಡಕೂಡುದು. ಅಷ್ಟೇ ಅಲ್ಲ, ಮುಕ್ತ ಮೂರ್ಧಜ, ತಲೆ ಕೂದಲನ್ನ ಹರಡಿಕೊಂಡು, ತಲೆ ಕೂದಲನ್ನ ಗಂಟು ಹಾಕಿಕೊಳ್ಳದೇನೆ. ಈಗಿನ ಸಂಸ್ಕೃತಿ ಎಲ್ಲದ ಇಲ್ಲವೇ ಇಲ್ಲ. ಸಂಸ್ಕಾರಗಳೆಲ್ಲವೂ ಬಿಟ್ಟು ಹೋಗಿದೆ. ಮುಖಕ್ಕೆ ಅಲಂಕಾರವಿಲ್ಲದೇನೆ. ಗೃಹಿಣಿಯರು ಅಂತಾದ್ರೆ ಮುತ್ತೈದೆಯರು ಅಂತ ಕರೀತಾರೆ. ಹಣೆ ಮೇಲೆ ಕುಂಕುಮ, ಕುತ್ತಿಗೆಯಲ್ಲಿ ತಾಳಿ, ಅರಿಶಿಣ ಕುಂಕುಮಗಳು, ಆಮೇಲೆ ತಲೆಯನ್ನ ಬೈತಲ ತೆಗೆದು ಆ ಕೂದಲನ್ನ ಕಟ್ಟಿಕೊಳ್ಳೋದು, ಕಾಲುಗಳಲ್ಲಿ ಗೆಜ್ಜೆ, ಕೈಗಳಲ್ಲಿ ಪೂರ್ತಿಯಾದಂತಹ ಬಳೆಗಳು, ಕಾಲುಂಗರಗಳು, ಇವೆಲ್ಲವನ್ನ ಧರಿಸಿಕೊಂಡು ಚೆನ್ನಾಗಿ ಮಹಾಲಕ್ಷ್ಮಿಯ ಹಾಗೆ ಕಾಣುವ ಹಾಗೆ ಅಲಂಕಾರವನ್ನು ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕು. ತಲೆ ಕೂದಲನ್ನ ಬಿಚ್ಚಿಕೊಂಡು
ಯಾವುದೇ ಆಭರಣಗಳಿಲ್ಲದೇನೆ, ಅಲಂಕಾರಗಳಿಲ್ಲದೇನೆ ಮನೆಯಿಂದ ಹೊರಗಡೆ ಹೋಗಬಾರದು. ಅಯೋಗ್ಯರ ಜೊತೆಯಲ್ಲಿ ಸ್ತ್ರೀಯರು ಸಂಭಾಷಣೆಯನ್ನು ಮಾಡಬಾರದು. ಇದು ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಕಪ್ಪು ಚುಕ್ಕೆಯನ್ನು ತಂದು ಕೊಡತ್ತೆ. ಹಾಗಾಗಿ ಆ ತರದ ಸಂಭಾಷಣೆಯನ್ನು ಮಾಡಬಾರದು. ಮೈ ಮೇಲೆ ಯಾರು ನೋಡೋರಿದ್ದಾರೆ ಅಂತಂದುಕೊಂಡು ಸ್ಲೀವ್ಲೆಸ್ ಬಟ್ಟೆಗಳೆಲ್ಲವನ್ನ ಈಗ ಹಾಕಿಕೊಳ್ತಾರಲ್ಲ, ಆ ತರ ಎಂದಿಗೂ ಹೋಗಬಾರದು. ಮೈ ಮೇಲೆ ಉತ್ತರೀಯವನ್ನ ಧರಿಸಿಕೊಳ್ಳದೇನೆ, ಪೂರ್ತಿಯಾಗಿ ಶರೀರವನ್ನ ಮುಚ್ಚಿಕೊಳ್ಳದೇನೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಬಾರದು. ಹೀಗೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅಂತ ಅನೇಕ ನಿಯಮಗಳನ್ನ ಹೇಳ್ತಾ ಇದ್ದಾರೆ. ಇದು ಕಶ್ಯಪ ಋಷಿಗಳು ದಿತಿಗೆ ಇಂದ್ರನನ್ನ ಕೊಲ್ಲುವಂತಹ ಮಗ ಹುಟ್ಟುವ ಸಂದರ್ಭದಲ್ಲಿ ಮಾಡಿದ ವ್ರತದಲ್ಲಿ ಆಚರಿಸಬೇಕಾದಂತಹ ನಿಯಮಗಳನ್ನ ಹೇಳುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿದ್ರೆಯನ್ನ ಮಾಡಬೇಕಾದ್ರೆ ಎಷ್ಟು ನಿಯಮಗಳನ್ನು ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಅನ್ವಯಿಸುವಂತಹ ನಿಯಮಗಳಿದು. ಕಾಲು ತೊಳೆದುಕೊಳ್ಳದೇನೆ ಅಂತಂದ್ರೆ ರಾತ್ರಿಯ ಸಂದರ್ಭದಲ್ಲಿ ಮಲಮೂತ್ರಾದಿ ವಿಸರ್ಜನೆಯನ್ನ ಮಾಡಿ ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಮಲಗಬೇಕು. ಆಮೇಲೆ ಏನೋ ಒಂದು ಅಪಾವಿತ್ರ್ಯ ಬಂದಿದೆ ಅಂತಾದ್ರೆ ಆ ಅಪಾವಿತ್ರ್ಯವನ್ನ ಕಳೆದುಕೊಳ್ಳದೇನೆ ತಾವು ಅಪವಿತ್ರವಾದಂತಹ ರೀತಿಯಲ್ಲಿಯೇ ಏನೋ ಮೈಲಿಗೆ ಪದಾರ್ಥಗಳನ್ನು ಮುಟ್ಟಿದ್ದಾರೆ, ಸ್ನಾನ ಮಾಡುವಂತಹ ಅನಿವಾರ್ಯತೆ ಬಂದಿದೆ, ಅಂತಹ ಸಂದರ್ಭದಲ್ಲಿ ನಿದ್ರೆಯನ್ನು ಮಾಡಕೂಡುದು. ಹಾಗೆ ಮಲಗಿರಬಾರದು. ಅಷ್ಟೇ ಅಲ್ಲ, ಕಾಲನ್ನ ತೊಳೆದುಕೊಂಡು ಕಾಲು ಹಸಿ ಇರಬೇಕಾದ್ರೆ ಹಾಸಿಗೆಯನ್ನು ಏರಬಾರದು. ಕಾಲನ್ನ ತೊಳೆದುಕೊಂಡು ಆ ಕಾಲನ್ನ ಒರೆಸಿಕೊಂಡು, ಒದ್ದೆಯಾದ ಕಾಲನ್ನ ಒರೆಸಿಕೊಂಡು ಮಲಗಬೇಕು. ಆಮೇಲೆ ಉತ್ತರ ದಿಕ್ಕಿಗೆ ತಲೆಯನ್ನ ಮಾಡಿಕೊಂಡು ಎಂದಿಗೂ ಮಲಗಬಾರದು. ನಮಗೆಲ್ಲ ಇದನ್ನ ಹೇಳಿಕೊಟ್ಟಂತಹದ್ದೇ. ಉತ್ತರ ದಿಕ್ಕಿನಲ್ಲಿ ಯಾರೂ ತಲೆ ಮಾಡಿಕೊಂಡು ಮಲಗೋದಿಲ್ಲ. ಸಾಮಾನ್ಯವಾಗಿ ನಾವು ಯಾರನ್ನ ಕೇಳಿದರೂ, ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿದ್ರು ರಾತ್ರಿ ಸಂದರ್ಭದಲ್ಲಿ ಮಲಗುವ ಸಂದರ್ಭದಲ್ಲಿ ಎಲ್ಲಿ ಕೈಕಾಲನ್ನು ತೊಳೆದುಕೊಂಡು ಬರ್ತಾ ಇದ್ದಾರೆ, ಮೂತ್ರ ಪುರೀಷಾದಿ ವಿಸರ್ಜನೆಯನ್ನು ಮಾಡಿಕೊಂಡು ಬಂದ್ರು ಅಂತಂದ್ರೆ ಮನೆಯಲ್ಲಿ ಕೈಕಾಲನ್ನ ತೊಳೆದುಕೊಂಡು ನಂತರದಲ್ಲೇ ಮಲಗಲಿಕ್ಕೆ ಅಂತ ಹೋಗ್ತಾರೆ. ಇದು ಶುದ್ಧಿಗೂ ಬೇಕು. ಅಷ್ಟೇ ಅಲ್ಲದೇನೆ ನಿರ್ವಿಘ್ನವಾದ ನಿದ್ರೆಗೆ ಮತ್ತು ಧರ್ಮಶಾಸ್ತ್ರದಲ್ಲಿ ವಿಹಿತವಾದಂತಹ ಕರ್ಮಗಳು. ಆಮೇಲೆ ಈ ವ್ರತವನ್ನ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ತಲೆಯನ್ನು ಮಾಡಿಕೊಂಡು ಮಲಗಬಾರದು. ಉಳಿದ 4 ದಿಕ್ಕುಗಳಲ್ಲಿ ಉಳಿದ 2 ದಿಕ್ಕುಗಳಲ್ಲಿ ತಲೆಯನ್ನು ಮಾಡಿಕೊಂಡು ಮಲಗಬಹುದು. ಅಥವಾ ತನ್ನ ಪತಿಯನ್ನು ಹೊರತುಪಡಿಸಿ ಮತ್ತೊಬ್ಬರ ಜೊತೆಯಲ್ಲಿ ಮಲಗಕೂಡುದು. ಮಕ್ಕಳ ಜೊತೆಯಲ್ಲಿ ಯಾರ ಜೊತೆಯಲ್ಲೂ ಮಲಗಬಾರದು. ವಸ್ತ್ರಗಳು ಇಲ್ಲದೇನೆ ನಿದ್ರೆಯನ್ನು ಮಾಡಬಾರದು. ಅಷ್ಟೇ ಅಲ್ಲದೇನೆ ಸಾಯಂಕಾಲದ ಸಂದರ್ಭದಲ್ಲಿ, ಸಂಧ್ಯಾಕಾಲದಲ್ಲಿ ನಿದ್ರೆಯನ್ನು ಮಾಡಬಾರದು. ಅಂತ ನಿದ್ರೆಯ ವಿಷಯದಲ್ಲಿ 8 ನಿಯಮಗಳನ್ನು ಹೇಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಇಷ್ಟೆಲ್ಲ ಮಾಡಬಾರದು ಯಾವ್ದು ಮಾಡಬಾರದು ಅಂತಿದೆಯೋ ಅದನ್ನು ಮೊದಲಿಗೆ ಹೇಳಿಬಿಟ್ರು. ಮಾಡಿದ ಮೇಲೆ ಇನ್ನು ಮಾಡಬೇಕಾದ ಕೆಲಸಗಳೇನು, ಇದಕ್ಕೇನು ಹೇಳಿದಾರೋ ಇದಕ್ಕೆ ವಿರುದ್ಧವಾದದ್ದು ಮಾಡಬೇಕು ಅಂತ. ಯಾರಿಗೂ ಹಿಂಸೆಯನ್ನು ಮಾಡಬಾರದು, ಬೈಬಾರದು, ಸುಳ್ಳು ಹೇಳಬಾರದು, ಇದನ್ನೆಲ್ಲ ಮಾಡ್ಕೊಳ್ಬಾರದು. ಆಮೇಲೆ ತಲೆ ಕೂದಲನ್ನು ಬಿಟ್ಟುಕೊಂಡು ಹೊರಗಡೆ ಹೋಗ್ಬಾರ್ದು, ಅಲಂಕಾರಗಳನ್ನು ಮಾಡಿಕೊಳ್ಳದೇನೆ ಹೊರಗಡೆ ಹೋಗ್ಬಾರ್ದು ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಚೆನ್ನಾಗಿ ಬಟ್ಟೆಯನ್ನು ಧರಿಸಿಕೊಂಡು, ಶುದ್ಧವಾದಂತಹ ಬಟ್ಟೆಗಳನ್ನು ಧರಿಸಿಕೊಂಡು, ಇದೆಲ್ಲ ಮನೆಯಲ್ಲಿ ಹೇಳೋದೆ. ಹೊರಗಡೆ ಹೋಗ್ತಾ ಇದ್ದಾಗ ಚೆನ್ನಾಗಿ ಮುಖವನ್ನು ತೊಳೆದುಕೊಂಡು ಹೋಗು, ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಹೋಗು, ಮಂಗಳ ದ್ರವ್ಯಗಳನ್ನು ಧರಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಯಾವತ್ತು ಯಾವ ದಿವಸದಲ್ಲಿ ಯಾವ ಸಂದರ್ಭದಲ್ಲಿ ಭೋಜನಕ್ಕೆ ಅಂತ ಕೂಡ್ತೀಯೋ ಆ ಸಂದರ್ಭದಲ್ಲಿ ನೀನು ಭೋಜನ ಮಾಡುವುದಕ್ಕಿಂತ ಮುಂಚೆ ನಿನ್ನ ಆಹಾರ ಇಷ್ಟು ಜನಕ್ಕೆ ಮುಟ್ಟಿರಬೇಕು. ಒಂದೋ ಗೋವುಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಪರಮಾತ್ಮನಿಗೆ. ಪೂಜೆಗಳನ್ನು ಮಾಡಿಕೊಂಡು ಭಗವಂತನಿಗೆ ನಿವೇದನೆ ಮಾಡಿದರೆ ಲಕ್ಷ್ಮೀನಾರಾಯಣರಿಗೆ ಅರ್ಪಿತವಾಗಿ ಬಿಡುತ್ತೆ. ಬ್ರಾಹ್ಮಣರಿಗೆ ನಿನ್ನ ಭೋಜನ ತಲುಪಿರಬೇಕು. ಅವರು ತಿಂದು ಉಳಿದ ಆಹಾರವನ್ನ ಭೋಗ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬರಬೇಕು ಅಂದ್ರೆ ನಿನ್ನ ಭೋಜನದ ಒಂದು ಅಂಶ ಬ್ರಾಹ್ಮಣರಿಗೆ ತಲುಪ್ತಾ ಇರಬೇಕು. ಅಷ್ಟೇ ಅಲ್ಲ, ಗೋವುಗಳಿಗೆ ಗೋಗ್ರಾಸ ಅಂತ ಕರೀತಾರೆ. ನಮ್ಮ ಹುಟ್ಟಿದ 1 ವರ್ಷದವರೆಗೂ ಪ್ರಾಯಶಃ ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷ ತಾಯಿಯ ಹಾಲನ್ನು ಬಿಟ್ರೆ ಸಾಯುವ ಪರ್ಯಂತವಾಗಿ ನಮಗೆ ನಮ್ಮ ಜೀವನದ ದೈನಂದಿನ ಕ್ರಮಗಳಿಗೆ ಬೇಕಾದ ಹಾಲನ್ನು ಪೂರೈಸುವಂತಹ ಗೋವುಗಳು, ಮತ್ತೆ ನಮಗೆ ಆಹಾರ ಧಾನ್ಯಗಳನ್ನ
ಫಲದ ಮುಖಾಂತರವಾಗಿ ಕೃಷಿಯಲ್ಲಿ ಸಹಕಾರ ಮಾಡಿಕೊಂಡು ನಮಗೆಲ್ಲ ಜೀವನದ ಕರ್ಮಗಳಿಗೆ ಸಹಾಯಕವಾದಂತಹ ಗೋವೃಷಭಗಳು, ಅವುಗಳಿಗೆ ತಲುಪದೇನೆ, ಅವುಗಳ ಆಹಾರ ಮುಟ್ಟದೇನೆ ನಾವು ಭೋಜನವನ್ನು ಮಾಡಕೂಡುದು. ಜನರಲ್ ಆದ ನಿಯಮ. ಆದ್ರೆ ವ್ರತವನ್ನು ಮಾಡೋ ಸಂದರ್ಭದಲ್ಲಿ ದಿತಿ ನೀ ಇದನ್ನ ಮಾಡಬೇಕು. ಅಷ್ಟೇ ಅಲ್ಲ, ಸುಮಂಗಲಿಯರು ಯಾರಿರ್ತಾರೋ ಅವರನ್ನ, ಅವರ ಗಂಡಂದಿರನ್ನ ಕರೆದುಕೊಂಡು ಚೆನ್ನಾಗಿ ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಕೊಡಬೇಕು. ಎಲ್ಲರಲ್ಲೂ ಕೂಡ ಅಂತರ್ಗತನಾದ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ಯಾವುದೇ ಲೋಪ ದೋಷಗಳು ಇಲ್ಲದೆ ಇರೋ ಹಾಗೆ 1 ವರ್ಷಗಳ ಕಾಲ ಇದು ಪುಂಸವನ ವ್ರತ ಅಂತ ಕರೀತಾರೆ. ಇಂತಹ ವ್ರತವನ್ನ ಆಚರಣೆ ಮಾಡಿದೆ ಅಂತಾದ್ರೆ ನಿನ್ನ ಗರ್ಭದಿಂದ ಇಂದ್ರನನ್ನ ಸಂಹಾರ ಮಾಡುವುದು ಅನ್ನೋದಕ್ಕಿಂತ ಪರಮ ಪವಿತ್ರವಾದಂತಹ ಸಂತಾನ ನಿನ್ನಲ್ಲಿ ಹುಟ್ಟತ್ತೆ ಅಂತ ಹೇಳ್ತಾ ಇದ್ದ. ಸಂವತ್ಸರಂ ಪುಂಸವನಂ ವ್ರತದೇ ತದ ವಿಪ್ಲುತಂ ಧಾರಯಿಷ್ಯತಿ ಚೇತ್ ತುಭ್ಯಂ ಶತ್ರುಹಾ ಭವಿತಾ ಸುತಃ. ನಿನ್ನ ಮನೋಭಿಲಾಷೆಯನ್ನೇ ಹೇಳ್ಕೊಂಡಿದ್ದಿ, ಅದನ್ನ ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂತಹ ಅವಕಾಶಗಳು ಈ ವ್ರತವನ್ನ ಮಾಡಿದರೆ ನಿನಗೆ ಸಿಗತ್ತೆ. ಆದ್ರೆ ವ್ರತವನ್ನ ಮಾಡಬೇಕಾದ್ರೆ ಆಚರಿಸಬೇಕಾದಂತಹ ನಿಯಮಗಳೇನು, ಯಾವ್ದನ್ನ ಬಿಡಬೇಕು, ಯಾವ್ದು ಅಂತ ನೀನು ಕೇಳಿದ್ದಿ. ಅದಕ್ಕೋಸ್ಕರ ಅವುಗಳ ಬಗ್ಗೆ ನಿನಗೆ ವಿಶದವಾಗಿ ನಿರೂಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನು ಕೇಳಿದ ಮೇಲೆ ಅವಳೇನ್ ಮಾಡಿದ್ಲು, ಅಯ್ಯೋ ಇದು ತುಂಬಾ ಕಷ್ಟ ಇದೆ, ಬೇಡ ಬಿಡ್ರಿ, ವ್ರತನೂ ಬೇಡ, ಅಂತ ಮಗನೂ ಬೇಡ ಅಂತ ಬಿಟ್ಬಿಟ್ಲು. ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಈ ವ್ರತವನ್ನ ಮಾಡ್ಬೇಕಲ್ಲ, ಮಾಡೋಣ ಅಂತ. ಯಾಕೆ ಅಂತಂದ್ರೆ ಪ್ರತಿನಿತ್ಯ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿ ಆದ್ಮೇಲೆ ಮೈ ಒರೆಸ್ಕೊಳ್ಬೇಕು, ಬಟ್ಟೆ ಹಾಕೊಳ್ಬೇಕು, ಊಟ ಮಾಡ್ಬೇಕು, ಆಫೀಸಿಗೆ ಹೋಗ್ಬೇಕು, ವಾಪಸ್ ಬರ್ಬೇಕು, ಟಿವಿ ಮುಂದೆ ಕುತ್ಕೋಬೇಕು, ಒಂದಿಷ್ಟು ಹೊತ್ತು ಟಿವಿ ನೋಡ್ಬೇಕು, ಊಟ ಮಾಡ್ಬೇಕು, ಮಲಗ್ಬೇಕು. ಈ ಕೆಲಸ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಇದು ಕಷ್ಟ ಅಂತ ಅನ್ಸೋದಿಲ್ಲ. ಪ್ರತಿ ದಿವಸದ ರೊಟೀನ್ ರೀ ಇದು, ಇದನ್ನ ಮಾಡೇ ಮಾಡ್ತೇವೆ ಅಂತ ಹೇಳ್ತೇವೆ. ಹಾಗೆ ಇವಳಿಗೆ ಈ ವ್ರತದಲ್ಲಿ ಮಾಡಬೇಕಾದಂತಹ ನಿಯಮಗಳೇನಿದೆಯೋ ಇದೆಲ್ಲ ಅವಳ ದೈನಂದಿನ ಆಚರಣೆಯಲ್ಲಿರುವಂತಹದ್ದೇ. ಪ್ರತಿಯೊಬ್ಬ ಭಾರತೀಯರ ಮನೆಯಲ್ಲಿರುವಂತಹ ಆಚರಣೆಗಳೇ ಇದು. ಈಗ ಸ್ವಲ್ಪ ಕಾಲದಿಂದ ಬಿಟ್ಟು ಹೋಗಿರಬಹುದು ಅಷ್ಟೇ ಹೊರತುಪಡಿಸಿ ಎಲ್ಲರ ಮನೆಯಲ್ಲೂ ಈ ಆಚರಣೆಗಳು ಇದ್ದದ್ದೇ. ಆಯ್ತು ಮಾಡೋಣ ಅಂತ ಹೇಳ್ತಾ ಇದ್ದ. ಕಶ್ಯಪರಿಂದ ಗರ್ಭವನ್ನು ಧರಿಸ್ತಾ ಇದ್ದಾಳೆ, ಚೆನ್ನಾಗಿ ಈ ವ್ರತವನ್ನು ಮಾಡ್ತಾ ಇದ್ದಾಳೆ. ಗರ್ಭಿಣಿಯಾದಾಗ ಈ ವ್ರತವನ್ನು ಮಾಡಬೇಕು ಅಂತ ಹೊರಟಿದ್ದಾಳೆ. ಬಾಢಮಿತ್ಯಭ್ಯುಪೇತ್ಯಾಹ ದಿತಿ ರಾಜನ್ಮಹಾಮನಾಹ ಕಾಶ್ಯಪಾತ್ ಗರ್ಭಮಾಧತ್ತ ವ್ರತಂ ಚಾಂಜೋದಧಾರಸ. ಒಳ್ಳೆ ವ್ರತವನ್ನು ಮಾಡ್ತಾ ಇದ್ದಾಳೆ. ಒಳ್ಳೆ ಸಾತ್ವಿಕಳಾದಂತಹ ಸ್ತ್ರೀ ಇವಳು. ವ್ರತ ಮಾಡಬೇಕು ಅಂತ ಹೇಳಿದಾಗ ವಿಷ್ಣುವಿನಲ್ಲಿ ನಿಷ್ಠೆಯಿಂದಾಗಿ ಈ ವ್ರತವನ್ನ ಆಚರಣೆ ಮಾಡ್ಲಿಕ್ಕೆ ಎಂದು ಪ್ರಾರಂಭ ಮಾಡಿದ್ದಾಳೆ. ತಾಯಿ ಈ ತರಹದ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ. ಚಿಕ್ಕಮ್ಮ, ದೊಡ್ಡಮ್ಮ ತನ್ನನ್ನು ಕೊಲ್ಲುವಂತಹ ಮಗ ಹುಟ್ಟಬೇಕು ಅನ್ನೋ ಅಭಿಪ್ರಾಯದಿಂದ ದೊಡ್ಡ ವ್ರತವನ್ನ ಮಾಡ್ತಾ ಇದ್ದಾಳೆ ಅಂತ ಇಂದ್ರನಿಗೆ ಗೊತ್ತಾಗಿದೆ. ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದಿತಿಯಲ್ಲಿದ್ಲು, ಅಲ್ಲೇ ಬಂದು ಅವಳಿಗೆ ಚೆನ್ನಾಗಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸೇವೆ ಮಾಡ್ತಾ ಇದ್ದಾನೆ. ಇವಳಿಗೇನು, ಇಂದ್ರ ಬಂದಿದ್ದಾನೆ, ಮಾಡ್ತಾ ಇದ್ದಾನೆ, ನನ್ ಮಗನ್ ತರ ನಾನು ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಇವನಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ದಾಳೆ. ತುಂಬಾ ಚೆನ್ನಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇವಳಿಗೆ ನಮ್ಮಪ್ಪ ಇಂಥ ಮಗ ಹುಟ್ಟಬೇಕು ಅಂತಂದ್ರೆ ಒಂದಿಷ್ಟು 31 ಪಾಯಿಂಟ್ಗಳನ್ನು ಹಾಕಿ ಇಂತಹ ಪಾಯಿಂಟ್ಗಳನ್ನು ಅನುಸರಣೆ ಮಾಡಿದ್ರೆ ಅಷ್ಟೇ ಅಂತಹ ಮಗ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದಾದ್ರೂ ಒಂದು ಪಾಯಿಂಟ್ ಅಲ್ಲಿ ಅವಳು ಮಿಸ್ಟೇಕ್ ಮಾಡ್ಬಿಟ್ಲು ಅಂತಂದ್ರೆ, ಅವಳು ತಪ್ಪಿದಳು ಅಂತ ಆದ್ರೆ ಅವಳಿಗೆ ಅವಳ ಗರ್ಭದಲ್ಲಿರುವಂತಹ ಶಿಶುವನ್ನ ವಜ್ರಾಯುಧದಿಂದ ತುಂಡು ತುಂಡು ಮಾಡಿಬಿಡ್ತೇನೆ ಅನ್ನುವ ಭಾವನೆಯಿಂದ ಇವಳು ಎಲ್ಲಿ ತಪ್ತಾಳೆ ಅನ್ನೋದನ್ನ ಗಮನಿಸ್ಲಿಕ್ಕೋಸ್ಕರವಾಗಿ ಇಂದ್ರ ಅವಳ ಸೇವೆಗೆ ಅಂತ ಬಂದಿದ್ದಾನೆ. ಅವಳು ತಪ್ಪು ಮಾಡೋದನ್ನೇ ಕಾಯ್ತಾ ಇದ್ದಾನೆ. ಯಾರಾದ್ರೂ ಒಂದು ದೊಡ್ಡ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಾದ್ರೆ ಅವ್ರು ಮಾಡೋದನ್ನ ನೋಡಿ ಸಂತೋಷ ಪಡೋರ್ಗಿಂತ ಎಲ್ಲಿ ತಪ್ತಾನೋ ಅದನ್ನ ಆಡಿಕೊಂಡು ನಕ್ಕರಾಯ್ತು ಅಂತ ಕಾಯುವ ಜನರು ಬೇಕಾದಷ್ಟು ಜನ ಇರ್ತಾರೆ. ಆ ಸಪೋರ್ಟ್ ಮಾಡೋರು ಬಹಳ ಕಡಿಮೆ. ಆ ಕೆಲಸ ಮುಗಿದ ಆದ್ಮೇಲೆ ಅವನನ್ನು ಹೊಗಳೋರು ಬೇಕಾದಷ್ಟು ಜನ ಇರ್ತಾರೆ. ಆದ್ರೆ ಆ ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಅವನ ಬೆಂಬಲವಾಗಿ ನಿಲ್ಲೋರು ಬಹಳ ಕಡಿಮೆ. ಎಲ್ಲಿ ಇವನು ತಪ್ತಾನೋ, ಎಲ್ಲಿ ಇವನನ್ನು ಹಣಿಬೇಕು ಅಂತ ಕಾಯ್ತಾ ಇರ್ತಾರೆ. ಹಾಗೇನೆ
ಇಲ್ಲಿಯೂ ಕೂಡ ಇಂದ್ರ ಎಲ್ಲಿ ದಿತಿ ತಪ್ತಾಳೆ ಅದನ್ನ ನೋಡಿ ಅವಳ ಗರ್ಭದಲ್ಲಿರುವ ಶಿಶುವನ್ನ ಸಂಹಾರ ಮಾಡಿದರಾಯ್ತು ಅಂತ ಅಂದುಕೊಂಡು ಸೇವೆಗೆ ಅಂತ ಬಂದಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ನಿತ್ಯದಲ್ಲೂ ಕಾಡಿಗೆ ಹೋಗ್ತಾ ಇದ್ದಾನೆ. ಹೂ, ಹಣ್ಣು, ಗಡ್ಡೆ, ಗೆಣಸು, ಯಜ್ಞ ಯಾಗಾದಿಗಳನ್ನ ಇವರಿಬ್ರು ಮಾಡ್ಲಿಕ್ಕೆ ಬೇಕಾದಂತಹ ಸಮಿತ್ತುಗಳು, ದರ್ಭೆ, ಪತ್ರಗಳು, ಮಣ್ಣು, ನೀರು, ಏನೇನ್ ಬೇಕೋ ಎಲ್ಲವನ್ನ ಅವಳು ಯಾವ ಟೈಮಿಗೆ ಪೂಜೆ ಮಾಡ್ತಾಳೋ ಎಲ್ಲವನ್ನ ಸರಿಯಾದ ಸಮಯಕ್ಕೆ ತಂದು ಕೊಡ್ತಾ ಇದ್ದಾನೆ. ಪ್ರಾಮಾಣಿಕವಾದ ಸೇವೆ. ತಪ್ತಾಳೆ ಎಲ್ಲಿ ಅಂತ ಗಮನಿಸ್ತಾ ಇದ್ದಾನೆ. ತಪ್ಪಿದ ತಕ್ಷಣ ಅವ್ರಿಗೆ ಚೆನ್ನಾಗಿ ಹೊಡಿಬೇಕು ಅಂತ. ಆದ್ರೆ ಇವನು ತಪ್ಪಿಸ್ಲಿಕ್ ಬೇಕಾದ ಕೆಲಸವನ್ನ ಏನ್ ಮಾಡ್ತಾ ಇಲ್ಲ. ತಾಯಿ ಯಾವ ಯಾವ ಕೆಲಸಕ್ಕೆ ಯಾವ ಯಾವ ಪೂಜೆಯನ್ನು ಮಾಡಬೇಕು ಅಂತ ಅಂದುಕೊಳ್ತಾಳೋ ಆ ಪೂಜೆಗೆ ಸರಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದರಲ್ಲಿ ಹೇಗೆ ಇಂದ್ರ ಹೇಗೆ ಸೇವೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಬೇಡ ಮೃಗವನ್ನು ಕೊಲ್ಲಬೇಕು ಅಂತ ಬರ್ತಾನೆ. ಬೇಡರ ಜಾತಿಯಲ್ಲಿರುವವನು ಆ ಪ್ರಾಣಿಯನ್ನು ಕೊಲ್ಲಬೇಕು ಅಂತ ಬರ್ತಾನೆ. ಬಂದವನು ಏನ್ ಮಾಡ್ತಾನೆ? ತಾನು ಮೃಗದ ವೇಷವನ್ನು ಧರಿಸಿಕೊಳ್ತಾನೆ. ಮೈ ಮೇಲೆಲ್ಲ ಪೇಂಟ್ಗಳನ್ನು ಹಚ್ಚಿಕೊಂಡು ದೂರದಲ್ಲಿರುವಂತಹ ಪ್ರಾಣಿಗಳಿಗೆ ಓ ಇದು ನಮ್ದು ಜಾತಿಗೆ ಸೇರಿದ ಯಾವುದೋ ಪ್ರಾಣಿ ಅಂತ ಅನ್ನಿಸಬೇಕು. ಹಾಗೆ ಅನ್ನಿಸುವ ಹಾಗೆ ತನ್ನ ವೇಷವನ್ನ ಬದಲಿಸಿಕೊಂಡು ಅದರಲ್ಲಿಯೇ ಜೊತೆಗಿದ್ದು ಯಾವಾಗ ತನ್ನ ಸಮೀಪಕ್ಕೆ ಬರುತ್ತೋ ಮೈ ಮರಿಯತ್ತೋ ಆ ಸಂದರ್ಭದಲ್ಲಿ ಗಪ್ ಅಂತ ಹಿಡಿದುಕೊಂಡು ಅದನ್ನ ತನ್ನ ಬಲೆಯಲ್ಲಿ ಬೀಳಿಸಿಕೊಂಡು ಬಿಡ್ತಾನೆ. ಹಾಗೆ ಈ ಬೇಡನು ಕೂಡ ಮೃಗವನ್ನ ಕೊಲ್ಲಿಕ್ಕೆ ಆ ವೇಷವನ್ನು ಧರಿಸಿಕೊಂಡು ಬರುವ ಹಾಗೆ ವ್ರತಾಚರಣೆಯನ್ನು ಮಾಡ್ತಾ ಇದ್ದಂತಹ ಈ ದ್ವಿತೀಯ ಈ ವ್ರತದ ನಿಯಮಗಳಲ್ಲಿ ಏನಾದ್ರೂ ಲೋಪ ಆಗತ್ತೋ ಏನೋ ಅಂತ ಕಂಡು ಹಿಡಿಲಿಕ್ಕೆ ಉದ್ದೇಶ ತೋರಿಸ್ಕೊಳ್ತಾ ಇಲ್ಲ. ಆದ್ರೆ ಅವಳ ಪೂಜೆಗೆ ಏನ್ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಏವಂ ತಸ್ಯ ವ್ರತಸ್ಥಾಯಾಃ ವ್ರತಚ್ಛಿದ್ರಂ ಹರಿರ್ನೃಪ ಪ್ರೇಪ್ಸುಃ ಪರ್ಯಚರಜ್ಜಿಹ್ಮೋ ಮೃಗಹೇವ ಮೃಗಾಕೃತಿಃ. ಮೃಗಃ ಪ್ರಾಣಿಗಳನ್ನ ಕೊಂದು ಹಾಕುವಂತಹ ವ್ಯಕ್ತಿ ಆ ಆಕಾರವನ್ನೇ ಧರಿಸಿಕೊಂಡು ಅದರ ಜೊತೆಯಲ್ಲಿ ಹೇಗೆ ವಾಸ ಮಾಡ್ತಾ ಇರ್ತಾನೋ ಅದೇ ರೀತಿಯಾಗಿ ಇಂದ್ರನು ಕೂಡ ಅವಳ ಜೊತೆಯಲ್ಲೇ ಎಲ್ಲಾದ್ರೂ ಇವಳು ವ್ರತವನ್ನು ಮಾಡೋ ಸಂದರ್ಭದಲ್ಲಿ ತಪ್ಪು ಮಾಡ್ತಾಳೇನೋ ಅಂತ ಬಹಳ ತೀಕ್ಷ್ಣವಾದ ಕಣ್ಣಿನಿಂದ, ಚುರುಕಾದ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಆದ್ರೆ ಎಷ್ಟು ಚೆನ್ನಾಗಿ ಇವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಎಷ್ಟು ಹುಡುಕಿದರೂ ಕೂಡ ಆ ದ್ವಿತೀಯ ನಿಯಮಗಳಲ್ಲಿ ಒಂದಾದ್ರೂ ಲೋಪ ಕಾಣಬೇಕು, ಒಂದೂ ಲೋಪ ಕಾಣಿಸ್ತಾ ಇಲ್ಲ. ಬಹಳ ಚಿಂತೆ ಆಯ್ತು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಬಹಳ ಯೋಚನೆ ಮಾಡ್ಕೊಂಡು ಏನ್ ಮಾಡಿ ಇವಳ ವ್ರತದಲ್ಲಿರುವ ದೋಷಗಳನ್ನು ಹುಡುಕೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಾದ್ಯ ಗಚ್ಚತ್ ವ್ರತಚ್ಛಿದ್ರಂ ತತ್ಪರೋಥ ಮಹೀಪತೆ ಚಿಂತಾಂ ತೀವ್ರಾಂ ಗತಶಕ್ರಃ ಕೇನ ಮೇ ಸ್ಯಾಚ್ಛಿವಂ ತ್ವಿಹ. ಎಷ್ಟು ಹುಡುಕಿದ್ರು ಕೂಡ ಇಂದ್ರನಿಗೆ ಒಂದೇ ಒಂದು ದೋಷ ಆದ್ರೂ ಕಾಣಿಸ್ತಾ ಇಲ್ಲ. ಬಹಳ ಚಿಂತೆ ಆಯ್ತು. ಏನ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅಂತ ಬಹಳ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಅವನಿಗೆ ಒಂದು ಲೂಪ್ ಹೋಲ್ ಸಿಕ್ತು. ಅವಳು ಮಾಡಿದ ತಪ್ಪು ಗೊತ್ತಾಯ್ತು. ಏನ ಆ ತಪ್ಪು? ಮುಂದೆ ಇಂದ್ರ ಏನ್ ಮಾಡ್ದ? ಮಕ್ಕಳು ಹುಟ್ಟಿದ್ರು, ಅವರನ್ನು ಹೇಗೆ ಇಂದ್ರ ದೇವತೆಗಳನ್ನಾಗಿ ಮಾಡ್ಕೊಂಡು ಕರ್ಕೊಂಡು ಹೋದ? ಈ ಎಲ್ಲ ವಿಷಯಗಳನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.